ಶ್ರೀರಾಮ್ಜಿ ಯೋಜನೆ ಸರಿ ಇಲ್ಲ ಇನ್ನೊಂದು ಅಂತಂದ್ರೆ ಅವ್ರು ಹೋರಾಟ ಮಾಡಲಿ. ಅದು ತುಂಬಾ ಇಡೀ ರಾಜ್ಯದಲ್ಲಿ ಹೋರಾಟ ಸಂಘಟನೆ ಮಾಡ್ತಿದ್ರು, ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಅವ್ರು ಮಾತಾಡ್ತಿರೋ ಮಾತು ಬಗ್ಗೆ ಮಾತಾಡ್ತಾ ಇದ್ವಿ. ಮುಟ್ಟಾಡ್ರು ಅನ್ನೋದಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ? ಕರ್ನಾಟಕ ಅನ್ಯಾಯ ಆಗ್ತಿದೆ, ಆದ್ರೆ ಕಳ್ಳರು ಅನ್ನೋದಕ್ಕೆ ಏನು ಅಧಿಕಾರ ಇದೆ? ನೀವು ಅಧಿಕಾರ ಇದ್ರೆ ನೀವು ಅದನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಕಳ್ಳರು ಅಂತ ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ಮೂರ್ಖರು ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ನಾನು ಆ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಹೋರಾಟದ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಆ ಭಾಷೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನಿಮಗೇನು ಅಧಿಕಾರ ಇದೆ? ನೀವೊಬ್ಬ ಶಾಸಕರಾಗಿ ನೀವೇನು ಮಾಡಿದ್ದೀರಾ? 3ನೇ ಹಂತದ ಶುದ್ಧೀಕರಣ ಆಗಿಲ್ಲಲ್ಲ. ನೀವು 3 ವರ್ಷಕ್ಕೆ ಮೊದಲು ಬರೋಕ್ಕೆ ಮೊದಲು ಇಡೀ ಆಸ್ಪತ್ರೆಗಳ ಡೇಟಾ ತಗೊಳ್ಳಿ. ಎಷ್ಟು ಜನ ಡಯಾಲಿಸಿಸ್ಗೆ ಇವತ್ತು ಎಷ್ಟು ಜನ ಜಾಸ್ತಿ ಆಗಿದ್ದಾರೆ 3 ವರ್ಷ ಆದಮೇಲೆ? ಎಷ್ಟು ಜನ ಮಕ್ಕಳು ಪದೇ ಪದೇ ಕಾಯಿಲೆ ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ? ತಾಯಿ ಎದೆ ಹಾಲಲ್ಲಿ ಇವಾಗ ವಿಷ ಆಗಿದೆ, ನಿಮಗೆ ಗೊತ್ತಿದೆಯಾ? ತಾಯಿ ಎದೆ ಹಾಲಲ್ಲಿ ವಿಷ ಆಗಿ ಸೇರ್ಕೊಂಡಿದೆ. ನೀವು ಕೊಡ್ತಾ ಇರೋ ನೀರು 3ನೇ ಹಂತದ ಶುದ್ಧೀಕರಣ ಯಾಕೆ ಆಗ್ತಿಲ್ಲ? ನೀವು ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? 22,000 ಸೈಟ್ಗಳನ್ನ ಕೊಡ್ತೀವಿ ಅಂತ ನಮ್ಮ ಸಂಸದರಾದ ಸುಧಾಕರ್ ಅವರು ಇದಕ್ಕೆ ಮೊದಲು ಹೇಳಿದ್ರು. ಅವರು ಬಂದಿದ್ದಾದ್ಮೇಲೆ 22,000 ಸೈಟ್ಗಳು ನಿಮ್ಮ ಕೈಯಲ್ಲಿ ಯಾಕೆ ಕೊಡೋಕ್ಕಾಗಲಿಲ್ಲ? ಬಡವರು ಇವತ್ತು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರಲ್ಲ, ನಿಮ್ಮ ಕೈಯಲ್ಲಿ ಯಾಕೆ ಕೊಡೋಕ್ಕಾಗಿಲ್ಲ? ಅದು ತಪ್ಪು ಅನ್ನಂಗಾಗಿದ್ರೆ ಇದು ತಪ್ಪು ಅಂತ ನೀವು ಅದನ್ನ ಪ್ರೂವ್ ಮಾಡಿ. ನಿಮ್ಗೆ ಅಧಿಕಾರ ಇದೆಯಲ್ಲ, ಜನಗಳ ಮನಸ್ಸಿನಲ್ಲಿರುವಂಥ ಗೊಂದಲನ ತಾವು ಯಾಕೆ ನಿವಾರಣೆ ಮಾಡ್ತಿಲ್ಲ? ತಪ್ಪಿರಲಿ ಸರಿ ಇರಲಿ ಅದನ್ನು ತೋರಿಸುವಂಥ ಬದ್ಧತೆ ನಿಮಗಿಲ್ವಾ? ಬರೀ ಮಾತಿಗೆ ಮಾತ್ರ ಸೀಮಿತನಾ ನಿಮ್ಮ ಅಧಿಕಾರ? ನೀವು ಶಾಸಕರಾಗಿದ್ದೀರಾ, ಆದರೆ ನೀವು ಚಿಕ್ಕ ವಯಸ್ಸಿನವರಿದ್ದೀರಾ. ಯಾರನ್ನ ನೀವು ಮೂರ್ಖರು ಮುಟ್ಟಾಡ್ರು ಅಂತಿದ್ದೀರಾ? ನರೇಂದ್ರ ಮೋದಿ ಅವ್ರನ್ನ? ನರೇಂದ್ರ ಮೋದಿ ಅವ್ರನ್ನ ಸಹ ಪ್ರಶ್ನೆ ಮಾಡೋ ಹಕ್ಕಿದೆ ನಿಮಗೆ, ಆದರೆ ನಿಮ್ಮ ಮಾತಿನ ಮೇಲೆ ಇಡ್ತಾ ಇರಬೇಕು. ಮೂರ್ಖ ಮುಟ್ಟಾಳ ಅಂದರೆ ರೋಡಲ್ಲಿ ಹೋಗೋ ಇನ್ನೊಬ್ಬ ಯುವಕ ನಿಮ್ಮನ್ನೇನೋ ಒಂದು ಬೇರೆ ಅಂತಾನೆ, ಆಗ್ಲೂ ನಾವು ವಿರೋಧ ಮಾಡ್ತೀವಿ ನಮ್ಮ ಶಾಸಕ ಅಂತ. ನೀವು ಒಬ್ಬರಿಗೆ ಶಾಸಕ ಅಲ್ಲ, 80,000 ಜನ ನಿಮ್ಗೆ ಏನು ಓಟ್ ಹಾಕಿದ್ರು ಅವ್ರಿಗೆ ಮಾತ್ರ ಶಾಸಕರಲ್ಲ. ನೀವು ನಮ್ಗೆಲ್ಲರಿಗೂ ಶಾಸಕರು, 2.5 ಲಕ್ಷ ಜನದ ಹೆಮ್ಮೆಯ ಶಾಸಕರು ನೀವು. 5 ವರ್ಷ ನೀವು ಒಪ್ಪದಿರೋ ಹೋಗ್ಲಿ, ನೀವೇ ನಮ್ಮ ಶಾಸಕರು. ನಿಮಗೆ ನಾವು ಎಲ್ಲ ಗೌರವವನ್ನು ಕೊಡ್ತೀವಿ, ಆದರೆ ಆ ಗೌರವ ಉಳಿಸ್ಕೋಣ ಅಂತ ಕೆಲಸ ತಾವು ಮಾಡ್ತಿದ್ದೀರಾ ಅನ್ನೋದನ್ನ ತಾವು ಗಮನಿಸಬೇಕಾಗ್ತದೆ. ಅದು ಎಷ್ಟು ನಿಮಗೆ ಧೈರ್ಯ ಇದ್ದರೆ, ಎಷ್ಟು ಹುಮ್ಮತನ ಇದ್ದರೆ ನಮ್ಮ ಒಂದು ಪಕ್ಷವನ್ನು, ನಿಮ್ಗೆ ಯಾರಾದರೂ ಒಬ್ಬರು ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೇಕಾ ಅವ್ರ ಬಗ್ಗೆ ಮಾತಾಡಿ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಒಂದು ಡೇಟಾ ಇಟ್ಕೊಳ್ಳಿ, ಅದನ್ನು ಮಾತ್ರ ಮಾತಾಡಿ. ನೀವು ಇಡೀ ಸಮಾಜನ ಸರಿ ಮಾಡೋಕ್ಕಾಗೋದಿಲ್ಲ. ಸಂವಿಧಾನದತ್ತವಾದಂಥ ಏನು ನಿಮ್ಮ ಲಿಮಿಟ್ಸ್ ಇದೆ, ಆ ಲಿಮಿಟ್ಸ್ ಒಳಗಡೆ ತಾವು ಕೆಲಸ ಮಾಡಬೇಕು.